ಬಂಧುಗಳೇ, ಹೆಚ್ಚಿಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಬಂದಿರೋ ಉದ್ದೇಶ ACC ಅಬ್ಸರ್ವರು ಮತ್ತು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಎಲ್ಲವನ್ನು ಕೂಡ ಸುಗಮ ರೀತಿಯಲ್ಲಿ ನಡಿಬೇಕು ಅಂತ ರಾಹುಲ್ ಗಾಂಧಿ ಅವರ ಇಚ್ಛೆಯಿಂದ, ಅವರ ಮಾರ್ಗದರ್ಶನದಿಂದ ನಮ್ಮ ಆಲ್ ಇಂಡಿಯಾ ಸೆಕ್ರೆಟರಿಗಳು ಇವತ್ತಿನ ಈ ಜಿಲ್ಲೆಯ ಉಸ್ತುವಾರಿಗಳಾದಂಥ ರಾಮಕೃಷ್ಣ ಓಜಾ ಸಾಹೇಬರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಇಬ್ಬರು ಹರಿಯಾಣ ಅವರು ಮತ್ತು ವಸಿಷ್ಠ ಅವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು 4 ಜನ KPCC ಆಫೀಸಿಂದ ಬಂದಿದ್ದೀವಿ. ನಾನೊಬ್ಬರು ಮತ್ತು ವೆಂಕಟೇಶ್ ಒಬ್ಬರು ಮತ್ತು ವೆಂಕಟೇಶ್ವರ್, ಆಮೇಲೆ ಯೋಗೇಶ್ವರಿ. ಇಷ್ಟು ಜನ ಅವರಿಗೆ ಅಂದರೆ KPCCಯಿಂದ ಅವರಿಗೆ ಈ ಆಯ್ಕೆಗೆ ಸುಲಭವಾಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅವ್ರ ಜೊತೆಯಲ್ಲಿ ಬಂದಿದ್ದೀವಿ. ನಮ್ದು ಯಾವುದೂ ಕೂಡ ಪಾತ್ರಗಳು ಇರೋದಿಲ್ಲ ಮತ್ತು ಹೆಚ್ಚಿಗೆ ಏನು ಕೂಡ ಮಾತಾಡೋಂಥದ್ದು ಅವಕಾಶ ಇಲ್ಲ. ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಕಟ್ಟೋದು ಹೇಗೆ, ಕಟ್ಟಿದ್ದು ಹೇಗೆ, ಕಟ್ತಾ ಇರೋದು ಹೇಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ನಾನು ಕೂಡ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಕೂಡ 2 ಸಾರಿ ಈ ಜಿಲ್ಲೆಯಲ್ಲೇ ಶಾಸಕನಾಗಿದ್ದೆ. ಅಂದರೆ ಮುಂಚೆ 99ರಲ್ಲಿ ಕೋಲಾರಲ್ಲಿ ಶಾಸಕನಾದಾದರೆ, ಆಮೇಲೆ ವಿಂಗಡ ಆದಮೇಲೆ ಚಿಕ್ಕಬಳ್ಳಾಪುರದ ಶಾಸಕನಾದೆ. ಆದರೆ ನನಗೂ ಕೂಡ ಇವತ್ತು ಕಾಂಗ್ರೆಸ್ ಒಳ್ಳೆ ರೀತಿಯಲ್ಲಿ ಅವಕಾಶಗಳನ್ನ ಕೊಟ್ಟಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಆಗು ಹೋಗುಗಳ ವಿಚಾರವನ್ನು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಈ ಮುಳುಬಾಗಿಲಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಕೂಡ ಏನು ರಾಜಕೀಯ ನಡೀತಿದೆ ಕಾಂಗ್ರೆಸ್ಸಲ್ಲಿ ಅನ್ನೋದು ಕೂಡ ಗೊತ್ತಿದೆ. ಇವತ್ತು ನಾವು ಆಯ್ಕೆ ಮಾಡೋ ಉದ್ದೇಶ ಏನು ಅಂದರೆ, ಇದುವರೆಗೂ ಕೂಡ ಯಾರೋ ಮನೆಯಲ್ಲಿ ಕೂತಂಥವರು ಯಾರಿಗೋ ಬೇಕಾದವರನ್ನು ಅಧ್ಯಕ್ಷ ಮಾಡಿ ಹೋಗ್ತಿದ್ರು. ಅದು ಆಗಬಾರ್ದು. ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬ ಕಾರ್ಯಕರ್ತರಿಂದಲೂ ಕೂಡ ನೀವು ಅವರ ಮಾತನ್ನು ಕೇಳಿ, ಅವರು ಯಾರನ್ನು ಇಷ್ಟಪಡ್ತಾರೆ, ಯಾರು ಅವರ ಜೊತೆಯಲ್ಲಿ ಇರ್ತಾರೆ ಕಾರ್ಯಕರ್ತರ ಜೊತೆ, ಅಂಥವ್ರಿಗೆ ಆಯ್ಕೆ ಮಾಡಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಡೆಲ್ಲಿಯಿಂದ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಇಷ್ಟೇ. ಇಲ್ಲಿ ಚುನಾವಣೆ ಇನ್ನು 28 ಭಾಳ ದಿವಸ ಇದೆ. ವಿಧಾನಸಭೆ, ಲೋಕಸಭಾ ಮುಂದೆ ಇದೆ. ಅದರಲ್ಲೂ ಕೂಡ ನಿಮಗೆ ಉದಾಹರಣೆ ಕೊಡ್ತೀನಿ. DK ಶಿವಕುಮಾರ್ ಅವರು ನನ್ನ ಜೊತೆಯಲ್ಲೇ NSY ಯೂತ್ ಕಾಂಗ್ರೆಸ್ಸು ನಾವು ಬೆಳೆದು ಬಂತವರು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದರು. ಸೊ ಕಾಂಗ್ರೆಸ್ ಒಂದೇ ಇವತ್ತು ಎಲ್ಲ ರೀತಿಯಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥದ್ದಕ್ಕೆ ಇದೇ ಉದಾಹರಣೆ. ನಿಷ್ಠಾವಂತರು ಯಾರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿಕೊಂಡು ನಾವು ಕಾಂಗ್ರೆಸ್ ಕಟ್ತೀವಿ, ಆ ಉದಾಹರಣೆ ಇವತ್ತು DK ಶಿವಕುಮಾರ್. ಸೊ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದರು, ಅದರಿಂದ ಇವತ್ತು ಕಾಂಗ್ರೆಸ್ ಒಳ್ಳೆ ಕೆಲಸ. ಅದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ, ಯಾಕಂದರೆ ಚುನಾವಣೆ 28ಕ್ಕಿದೆ ವಿಧಾನಸಭೆ. ಇದು ಕೇವಲ ನಮ್ಮ ಜಿಲ್ಲೆಯ DCC ಅಧ್ಯಕ್ಷರ ಆಯ್ಕೆ ವಿಚಾರ ಮಾತ್ರ. ಇದು ಯಾರು ಅಧ್ಯಕ್ಷರಾಗಬೇಕು ಮನವಿಯನ್ನು ಕೊಡಿ, ಯಾರು ಅಧ್ಯಕ್ಷರ ಮಾಡಬೇಕು ಇಂಥವ್ರಾಗಬೇಕು ಮನವಿಯನ್ನು ಕೊಡಿ. ಅವೆಲ್ಲವನ್ನು ಕೂಡ ಶೇಖರಣೆ ಮಾಡ್ತಾರೆ. ಅವೆಲ್ಲ ಕೂಡ ನಾವು ಒತ್ಕೊಂಡೋಗಿ ನಮ್ಮ ACC
ಡೆಲ್ಲಿಯಲ್ಲಿ ಕೂತ್ಕೊಂಡು ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಅದಕ್ಕೆ ನೀವು ಯಾರು ಕೂಡ ಬೇಸರ ಮಾಡಬೇಕಾಗಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅವರೊಬ್ಬೊಬ್ಬರೇ, ನಾವು ಕೂಡ ಅವ್ರ ಜೊತೆ ಇರಲ್ಲ, ನಾವು ಯಾರೂ ಕೂಡ ಅವ್ರ ಜೊತೆಯಲ್ಲಿರಲ್ಲ. ಕೇವಲ ರಾಮಕೃಷ್ಣ ಓಜಾ ಅವರೇ ಒಬ್ಬರೇ ಮಾತ್ರ ಒಳಗಡೆ ಇರ್ತಾರೆ. ನಿಮ್ಗೆ ಏನಿದೆಯೋ ಒಂದು ಮಾತು, ನೀವು ನಿಮ್ಮ ಡೆಸಿಗ್ನೇಷನ್, ನೀವು ಯಾರು ಅಷ್ಟೇ, ಯಾರಿಗೆ ಆಯ್ಕೆ ಮಾಡಬೇಕು DCC ಅಧ್ಯಕ್ಷರು, ಇಷ್ಟೇ. ಆಮೇಲೆ ಮುಂದೇನಾದರೂ ಒಂದು ಒಳ್ಳೇದಾಗಬೇಕು ಕಾಂಗ್ರೆಸ್ಗೆ, ಇದು ಮಾಡಿ ಅಷ್ಟೇ. ಹೆಚ್ಚಿಗೆ ಸಮಯ ನೀವು ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತೇ ನಾವು ಮಾಲೂರು ಕೂಡ ಕಾರ್ಯಕ್ರಮ ಇದೆ. ಯಾಕಂದರೆ ನಿಮಗೆ ಮಧ್ಯಾಹ್ನವೂ ಪಾಪ ರೆಡಿ ಮಾಡಿದರು, ಪಾಪ ಅದಕ್ಕೆ ಹೇಳಿದ್ದೆ ನಾನು. ಯಾಕಂದರೆ ಮಧ್ಯಾಹ್ನವೂ ಒಂದು ದಿವಸ ಇರಬೇಕು ಅಂತ. ಯಾಕಂದರೆ ಈಗ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾಯಿದೆ, ಅಥವಾ ನಾಳೆ ಅಥವಾ ನಾಳೆದು ಆಗ್ಬೋದು ಅನ್ನೋ ಅದೊಂದು ಭಯ. ಅದಕ್ಕೆ ಇವತ್ತು ಬೆಳಗ್ಗೆ ಇಲ್ಲಿ, ಮಧ್ಯಾಹ್ನ ಮಾಲೂರಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಬೇಗನೆ ನಿಮ್ಮ ಅಭಿಪ್ರಾಯ ಏನಿದು ನೇರವಾಗಿ ಕೊಟ್ಟು ನಿಮ್ಮ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೇ सेवादार नो सलूट नो सलूट थैंक यू सर थैंक यू सलूट टू सीता नमस्कार ಅಣ್ಣ ಎಲ್ಲ ಸ್ವಲ್ಪ ಸೈಡ್ ಬಿಡ್ರಿ చూసుకొనుకోండి ఏ అది ಹಿಂದ್ಗಡಪ್ಪ ಏ ಹಿಂದ್ಗಡೆ ಬರೋ ನೀನು ಫೋನ್ ಅಡ್ಡ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಉಪಾಧ್ಯಕ್ಷರಾದ KPCC ಉಪಾಧ್ಯಕ್ಷರಾದ ಸಂಪಂಗಣ್ಣವರು ಮಾತನಾಡ್ತಾರೆ. ಅವ್ರಿಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಬಂಧುಗಳೇ, ಹೆಚ್ಚಿಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಬಂದಿರೋ ಉದ್ದೇಶ